ಸಮಸ್ಯೆ ಅಂದ್ರೆ ನಾನು ಹಾಗೆ ಹೇಳ್ತಾ ಇದ್ದೆ, ಈ ನೆಲದ ಕಲೆ, ಈ ನೆಲದ ಸೊಗಡು, ವಿವಿಧ ನೆಲದ ಕಲೆ ಅಂತೆಲ್ಲ ಹೇಳ್ತಾ ಇದ್ದೆ. ಅದು ಹೇಳಿದ ಪ್ರಕಾರ ನಮ್ಗೆ ಸವಾಲಾಗಿದ್ದು ಏನು ಅಂದ್ರೆ, ಮಕ್ಕಳಿಗೆ ಯಾರು ಯಕ್ಷಗಾನ ಕಲಿಯಕ್ಕೆ ಹೋಗ್ತೀರಿ, ಯಕ್ಷಗಾನ ಹೆಚ್ಚಿನ ಪ್ರಕಾರ ಯಾರು ಹೋಗ್ತೀರಿ ಅಂದ್ರೆ ಮಕ್ಕಳೇ ರೆಡಿ. ನಾನು ಇದನ್ನ ಹೇಳ್ಬಾರ್ದು ಅಂತ ಅನ್ಕೊಳ್ತೇನೆ, ಆದ್ರೆ ಹೇಳ್ಬೇಕಂತ ಅನ್ಕೊಳ್ತೀನಿ. ನಾವು ಕಲಾವಿದನಾಗಿ ಹೇಳಲೇಬೇಕು, ಅದು ಅನಿವಾರ್ಯತೆ. ಅಂದ್ರೆ ಯಕ್ಷಗಾನ ಕೂಡ ಬ್ಯಾಚೆ ರೆಡಿ. ಈಗ ಚಪ್ಪಾಳೆ ತಟ್ಟಿದ್ರೆ ಮಕ್ಕಳು ಶ್ರಮ ಹಾಕಿದ್ರು, ತುಂಬಾ ಚಂದ ಮಾಡಿದ್ರು, ಅದು ನಮ್ಗೆ ಖುಷಿ ಕೊಟ್ಟಿದೆ, ಅದು ಸತ್ಯ. ಆದ್ರೆ ಒಂದು ಎಚ್ಚರಿಕೆಯನ್ನು ಮಾಡ್ಕೋಬೇಕು, ನಮ್ಮ ಮಕ್ಕಳ ಅಭಿರುಚಿಗಳು ಗೊತ್ತಾಗ್ತಾ ಇದೆ, ನಮ್ಮ ಮಕ್ಕಳ ಸಾಂಸ್ಕೃತಿಕ ಪ್ರಜ್ಞೆಯನ್ನ ಇನ್ನೊಂದು ಬೇರೆ ರೀತಿಯಲ್ಲಿ ದಾಳಿಗೆ ಆಗ್ತಾ ಇದೆ ಅನ್ನೋ ಒಂದು ಸಣ್ಣ ಎಚ್ಚರಿಕೆ ಇಟ್ಕೋಬೇಕು. ಯಾಕೆಂದ್ರೆ ನನ್ನ ನೆಲದಲ್ಲಿ ನಾನು ವೀರಗಾಸೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಆ ಕೆಲವು ಇಲ್ಲ. ಸೊ ಇನ್ನೊಂದು ಇದರಲ್ಲಿ ಅರಿಯ ಹೋರಾಟ ಬಗ್ಗೆ ಯೋಚನೆ ಮಾಡಿದ್ರೆ ಆ ಕೆಲವು ಇಲ್ಲ. ಆ ಅಸ್ತಿತ್ವನೇ ಅಲ್ಲಿರುತ್ತೆ. ನಾನು ಆಗಲೇ ಎರಡು ವಿಷಯಗಳನ್ನು ಹೇಳ್ತಾ ಇದ್ದೆ, ಏನು ಮಾಹಿತಿ ಮತ್ತೆ ಅನುಭವ. ನಾವು ಯಾವುದೇ ಭಾಷೆಯಲ್ಲಿ ಹೇಳ್ಬೋದು, ಫೋಕಸ್ ಇರ್ಬೋದು, ಅವಧಾನ ಕನ್ನಡದಲ್ಲಿರ್ಬೋದು, ಮತ್ತೆ ಇಂಗ್ಲಿಷ್ ಅಟೆನ್ಷನ್ ಅಂತ ಹೇಳ್ಬೋದು. ಆದರೆ ಆ ಅನುಭವದಿಂದ ಆ ಪದಗಳಿಗೆ ಅರ್ಥ ಬರುತ್ತೆ, ಪದಗಳಿಂದ ಯಾವುದಕ್ಕೂ ಅರ್ಥ ಬರೋದಿಲ್ಲ. ಅನುಭವ ಜೊತೆ ಸೇರೋಣ ಮಾತ್ರ ಅರ್ಥ ಬರುತ್ತೆ. ಈ ಕಲೆಗಳನ್ನು ಮಾಡೋಕೆ ಅವಧಾನ ಇಲ್ಲದ ಸಾಧ್ಯನೇ. ನನ್ನ ಮನೆಯಲ್ಲಿ ಸೇರಿದಂತೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಕಿರಿಕರಿಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಭಿನ್ನಾಭಿಪ್ರಾಯಗಳು ನನ್ನ ಮನೆಯೇ ಸೇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಅದು ನಮ್ಮ ಭಿನ್ನಾಭಿಪ್ರಾಯ ಮಕ್ಕಳ ಎದುರಿಗೆ ಪ್ರಕಟ ಆದರೆ ಆ ಮಗುವಿನ ಮಾನಸಿಕ ಬೆಳವಣಿಗೆ ತುಂಬಾ ದೊಡ್ಡ ಪರಿಣಾಮ ಬೀಳುತ್ತೆ. ಯಾರಂತ ಹೇಳಲ್ಲ, ನಮ್ಗೆ ಯಾಕಲ್ಲ ಅದರ ಮಕ್ಕಳಿದ್ದಾರೆ. ಇದು ನೀವು ದಯವಿಟ್ಟು ನನ್ನ ಇದರಲ್ಲಿ ಯಾರನ್ನ ಹೆಸರು ಹೇಳಲ್ಲ, ಮಕ್ಕಳು ಯಾರು ಇಷ್ಟ ಅಂತ. ನಾನೊಬ್ಬ ಎಜುಕೇಶನಿಸ್ಟ್ ಆಗಿ, ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮಗು ನೋಡಿದ್ರೆ ಗೊತ್ತಾಗುತ್ತೆ. ಆ ಮಗು ನನ್ನ ಟಚ್ಚಿಂದ ಚೇಂಜ್ ಆಗಿದೆ, ಅಂದ್ರೆ ಆಕ್ಟಿವ್ ಆಗಿದೆ. ಬಟ್ ಅದು ಮನೆಗೆ ಹೋದಾಗ ನಾನು ಬಂದು ನಾನು ಸಾಕಾಗಲ್ಲ. ನೀವು ತಂದೆ ತಾಯಿನೇ ಆ ಟೆನ್ಷನ್ ಕೊಡ್ಬೇಕು, ಆ ಸ್ಪರ್ಶವನ್ನು ಕೊಡ್ಲೇಬೇಕು. ಸೊ ಆ ವಿನಂತಿಯನ್ನು ಮಾಡ್ಕೊಂಡ